ಆತ್ಮೀಯ ಗೆಳೆಯರೆ, ಎಲ್ಲರಿಗೂ ಜಸ್ಟ್ ರಿಲೇಟೆಡ್ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಪೂರ್ವಕ ಸ್ವಾಗತ. ಗೆಳೆಯರೆ, ನಾವೆಲ್ಲರೂ ಜೀವನದಲ್ಲಿ ಕ್ಲಿಷ್ಟಕರ ಸಂದರ್ಭಗಳನ್ನು ಎದುರಿಸಿರ್ತೇವೆ. ಕೆಲವೊಂದು ಸಂದರ್ಭಗಳಲ್ಲಿ ನಾವು ತೆಗೆದುಕೊಳ್ಳುವ ಕ್ರಮ, ನಾವು ಆಡುವ ಮಾತಿನಿಂದ ಕೆಲವೊಂದು ಸನ್ನಿವೇಶಗಳು ನಮಗೆ ಉಲ್ಟ ಹೊಡೆದಿರ್ತದೆ. ಇಂಥ ಸಂದರ್ಭದಲ್ಲಿ ನಾವು ಜಾಣ್ಮೆಯಿಂದ ತೆಗೆದುಕೊಳ್ಳುವ ಕ್ರಮ ಅಥವಾ ನಮ್ಮ ಮಾತುಗಳು ನಮಗೆ ಅನುಕೂಲವಾಗುವಂತೆ ನಾವು ಮಾಡಿಕೊಳ್ಬೇಕು. ಅದಕ್ಕೋಸ್ಕರ ನಾವು ಏನೇ ಮಾಡಿದರೂ ನಮಗೊಂದು ಮುಂದಾಲೋಚನೆ ಮತ್ತು ಅದಕ್ಕೆ ನಾವು ವಿಶ್ಲೇಷಣೆ ಮಾಡುವಂತಹ ಒಂದು ಬುದ್ಧಿವಂತಿಕೆ, ಜಾಣ್ಮೆ ನಮ್ಮಲ್ಲಿರಬೇಕು. ಇದಕ್ಕೆ ರಿಲೇಟೆಡ್ ಆಗಿರುವಂತಹ ಒಂದು ಪುಟ್ಟ ಕಥೆಯನ್ನು ನಾನು ನಿಮ್ಮ ಮುಂದೆ ಹೇಳ್ತಾ ಇದ್ದೇನೆ. ಅದಕ್ಕೂ ಮೊದಲು ಜಸ್ಟ್ ರಿಲೇಟೆಡ್ ಚಾನಲ್ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ನನ್ನ ಚಾನಲನ್ನು ನೀವು ಸಬ್ಸ್ಕ್ರೈಬ್ ಮಾಡಿ. ಒಂದು ದಿನ ಅಕ್ಬರನ ಆಸ್ಥಾನಕ್ಕೆ ಒಬ್ಬ ರೈತ ಮತ್ತು ಆತನ ಪಕ್ಕದ ಮನೆಯಾತ ದೂರೊಂದನ್ನು ತೆಗೆದುಕೊಂಡು ಬರುತ್ತಾರೆ. ಸ್ವಾಮಿ, ನಾನು ಈ ಮನುಷ್ಯನಿಂದ ಬಾವಿಯನ್ನು ಕೊಂಡುಕೊಂಡಿದ್ದೇನೆ, ಆದರೆ ಈತ ಈಗ ನೀರಿಗೆ ದುಡ್ಡು ಕೇಳುತ್ತಿದ್ದಾನೆ ಎಂದು ಹೇಳುತ್ತಾನೆ ರೈತ. ಪಕ್ಕದವನು, ಹೌದು ಹೌದು, ನಾನು ಈ ರೈತನಿಗೆ ನನ್ನ ಬಾವಿಯನ್ನು ಮಾರಿದ್ದೇನೆ, ಆದರೆ ಅದರೊಳಗಿನ ನೀರನ್ನು ಮಾರಾಟ ಮಾಡಿಲ್ಲ ಎಂದು ಹೇಳುತ್ತಾನೆ. ಇದಕ್ಕೆ ಅಕ್ಬರನು ಬೀರಬಲ್ಲನಿಗೆ ಪರಿಹಾರ ಒದಗಿಸಲು ಹೇಳುತ್ತಾನೆ. ಇದಕ್ಕೆ ಸರಿಯಾಗಿ ಬೀರಬಲ್ಲ ರೈತನ ಪಕ್ಕದವನನ್ನು ಕೇಳುತ್ತಾನೆ, ಏನು ನೀನು ಹೇಳಿದ್ದು? ನಿನ್ನ ಬಾವಿಯನ್ನು ರೈತನಿಗೆ ಮಾರಿದ್ದೀಯ ಅಲ್ಲವೇ? ಈಗ ಬಾವಿ ರೈತನಿಗೆ ಸೇರಿದೆ, ಅದರೊಳಗೆ ನೀನು ನಿನ್ನ ನೀರನ್ನು ಇಟ್ಟಿರುವೆಯಲ್ಲ, ಅದು ಸರಿಯೇ? ಸರಿ, ಹಾಗಾದರೆ ನೀನು ಈ ರೈತನಿಗೆ ಅದಕ್ಕಾಗಿ ಬಾಡಿಗೆಯನ್ನು ನೀಡಬೇಕು, ಇಲ್ಲದಿದ್ದರೆ ತಕ್ಷಣ ನಿನ್ನ ನೀರನ್ನು ತೆಗೆದುಕೊಂಡು ಹೋಗಬೇಕು ಎನ್ನುತ್ತಾನೆ ಬೀರಬಲ್ಲ. ಈಗ ರೈತನ ಪಕ್ಕದ ಮನೆಯವನಿಗೆ ತಾನು ಸೋತಿದ್ದು ಅರಿವಿಗೆ ಬರುತ್ತದೆ. ಆತನು ತಕ್ಷಣ ರಾಜನಿಗೂ ಮತ್ತು ಬೀರಬಲ್ಲನಿಗೂ ಕ್ಷಮಾಪಣೆ ಕೋರಿ ತನ್ನ ವಾದವನ್ನು ಹಿಂಪಡೆಯುತ್ತಾನೆ. ಬೀರಬಲ್ಲನ ಈ ಕ್ಲಿಷ್ಟಕರ ಚಿಂತನೆಯ ನೈಪುಣ್ಯಕ್ಕೆ ಇದೊಂದು ದೊಡ್ಡ ಉದಾಹರಣೆ.